ಶಿವರಾತ್ರಿ ಹೆಸರಿನಲ್ಲೇ ಇದೆ ಶಿವನ ರಾತ್ರಿ ಎಂದು. ಇದು ಕೈಲಾಸವಾಸ ಶಿವನ ದಿನ. ಶಿವನಾಮ ಸ್ಮರಣೆಯಲ್ಲೇ ಈ ರಾತ್ರಿ ಕಳೆಯುವುದರಿಂದ ಇದನ್ನು ಶಿವರಾತ್ರಿ ಎಂದು ಕರೆಯಲಾಗುತ್ತೆ. ಇದು ಕೈಲಾಸವಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನದಂದು ಭಕ್ತರೆಲ್ಲರೂ ಆ ಪರಮಶಿವನಿಗೆ ಅಭಿಷೇಕ, ಉಪವಾಸ, ಜಾಗರಣೆ ಹಾಗೂ ಶಿವಭಜನೆ ಮಾಡುವ ಮೂಲಕ ಆ ನೀಲಕಂಠನ ಭಕ್ತಿಗೆ ಪಾತ್ರರಾಗ್ತಾರೆ. ಆದರೆ ಈ ದಿನವನ್ನೇ ಏಕೆ ಶಿವರಾತ್ರಿಯಾಗಿ ಆಚರಿಸಲಾಗುತ್ತೆ ಅಂತ ಗೊತ್ತಾ? ಪಾರ್ವತಿ ದೇವಿಯು ಪರಶಿವನನ್ನು ವರಿಸಿದ ದಿನವೇ ಶಿವರಾತ್ರಿ ಅಂತ ಹೇಳಲಾಗುತ್ತೆ. ಹಿಮವಂತನ ಮಗಳಾದ ಪಾರ್ವತಿ ದೇವಿಯು ಆಹಾರ ಮತ್ತು ನೀರನ್ನು ಸಂಪೂರ್ಣವಾಗಿ ತ್ಯಜಿಸಿ ಈ ದಿನದಂದು ರಾತ್ರಿ ಇಡೀ ಶಿವನಾಮ ಜಪಿಸುತ್ತಾ ಕಠಿಣ ತಪಸ್ಸು ಮಾಡಿ ಶಿವನನ್ನು ವಿವಾಹವಾದರೆಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಕಂಠನು ನೀಲಕಂಠನಾಗಿದ್ದು ಕೂಡ ಇದೇ ದಿನ. ಹೌದು, ದೇವತೆಗಳು ಹಾಗೂ ಹಸುರರ ನಡುವೆ ಅಮೃತ ಪಡೆಯಲು ಸಮುದ್ರ ಮಂಥನ ನಡೆಯುತ್ತದೆ. ಅಮೃತಕ್ಕಿಂತ ಮೊದಲು ಹಾಲಾಹಲವೆಂಬ ಭಯಂಕರ ವಿಷ ಉದ್ಭವವಾದಾಗ ಲೋಕ ಕಲ್ಯಾಣಕ್ಕಾಗಿ ಶಿವನು ಅದನ್ನು ಕುಡಿಯುತ್ತಾನೆ. ಆ ವಿಷವು ಗಂಟಲಿನಿಂದ ಕೆಳಗಿಳಿಯದಂತೆ ಪಾರ್ವತೀ ದೇವಿಯು ಶಿವನ ಕುತ್ತಿಗೆಯನ್ನು ಹಿಡಿದು ವಿಷವನ್ನು ತಡೆ ಹಿಡಿತಾಳೆ. ವಿಷದ ಪ್ರಭಾವದಿಂದ ಶಿವನು ನಿದ್ರಿಸಿದರೆ ಅದು ದೇಹದಾದ್ಯಂತ ಹರಬಹುದೆಂಬ ಭಯದಿಂದ ದೇವತೆಗಳೆಲ್ಲರೂ ಆ ರಾತ್ರಿ ಶಿವನು ಎಚ್ಚರವಾಗಿರುವಂತೆ ಭಜನೆ ಮತ್ತು ನೃತ್ಯಗಳನ್ನು ಮಾಡುತ್ತಾರೆ. ಈ ರಾತ್ರಿಯ ಶಿವರಾತ್ರಿ. ಹಾಗಾಗಿಯೇ ಭಕ್ತರು ಈ ದಿನದಂದು ರಾತ್ರಿಯಿಡೀ ಎಚ್ಚರವಿದ್ದು ಜಾಗರಣೆ ಮಾಡುವ ಮೂಲಕ ಶಿವನಾಮ ಸ್ಮರಣೆ ಮಾಡ್ತಾರೆ. ಇದು ಶಿವನು ಲಿಂಗರೂಪಿಯಾಗಿ ದರ್ಶನ ಕೊಟ್ಟ ದಿನವೂ ಹೌದು. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಜಗಳ ಉಂಟಾದಾಗ ಅದನ್ನು ಬಗೆಹರಿಸಲು ಶಿವನು ಒಂದು ಬೃಹತ್ ಅಗ್ನಿಸ್ತಂಭದ ರೂಪದಲ್ಲಿ ಅವತರಿಸ್ತಾನೆ. ಆ ಅಗ್ನಿಸ್ತಂಭದ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯುವಂತೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಸೂಚಿಸ್ತಾನೆ. ಇದರ ಮೂಲಕ ಶಿವನು ತನ್ನ ಪರಮಶಕ್ತಿಯನ್ನು ಲಿಂಗ ರೂಪದಲ್ಲಿ ದರ್ಶನ ನೀಡಿದನು ಎಂಬುದು ಪ್ರತೀತಿ. ಹಾಗಾಗಿಯೇ ಭಕ್ತರು ಶಿವನನ್ನು ಹೆಚ್ಚಾಗಿ ಲಿಂಗ ರೂಪದಲ್ಲಿ ಪೂಜಿಸ್ತಾರೆ. ಶಿವರಾತ್ರಿಯಂದು ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವನನ್ನು ತುಂಬು ಮನಸ್ಸಿನಿಂದ ಭಕ್ತಿಯಿಂದ ಭಜಿಸಿ ತಮ್ಮ ಪ್ರಾರ್ಥನೆಗಳನ್ನು ಶಿವನ ಮುಂದೆ ಇಡುತ್ತಾರೆ. ನಾವು ಅರ್ಪಿಸುವ ಒಂದು ಬಿಲ್ವಪತ್ರೆ ಮತ್ತು ನಾವು ಸ್ತುತಿಸುವ ಓಂಕಾರ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಪೌರಾಣಿಕ ಕಥೆಯ ಪ್ರಕಾರ ಬೇಡನೊಬ್ಬ ಬೇಟೆಗಾಗಿ ಕಾಡಿನಲ್ಲಿ ದಾರಿ ತಪ್ಪಿಸ್ಕೊಳ್ತಾನೆ. ಕತ್ತಲಾಗಿದ್ದ ಕಾರಣ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮರವೊಂದನ್ನು ಏರಿ ಕುಳಿತುಕೊಳ್ತಾನೆ. ಭಯಭೀತನಾದ ಬೇಡನು ಶಿವಧ್ಯಾನ ಮಾಡುತ್ತಾ ಕುಳಿತಿದ್ದ ಮರದ ಮೇಲಿಂದ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕತೊಡಗ್ತಾನೆ. ಅಚ್ಚರಿ ಎನಿಸುವಂತೆ ಆತ ಕುಳಿತಿದ್ದ ಮರ ಬಿಲ್ವ ಮರವಾಗಿದ್ದು ಆತ ಎಸೆದ ಎಲೆಗಳು ಬಿಲ್ವಪತ್ರೆಯಾಗಿದ್ದು ಅದು ಅವನಿಗೇ ಅರಿವಿಲ್ಲದಂತೆ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳತೊಡಗುತ್ತೆ. ಈ ರೀತಿಯಾಗಿ ಇಡೀ ರಾತ್ರಿ ಶಿವಧ್ಯಾನ ಮಾಡಿದ ಪರಿಣಾಮದಿಂದಾಗಿಯೇ ಬೇಡನಿಗೆ ಶಿವನೇ ಅಭಯದಾಯಕನಾಗ್ತಾನೆ. ಹಾಗಾಗಿಯೇ ಹೇಳೋದು, ಭಗವಂತನ ನಾಮಸ್ಮರಣೆ ಭಯ ಓಡಿಸುತ್ತೆ ಅಂತ ಹೇಳಿ. ದೇಶದಾದ್ಯಂತ ಈ ಶಿವರಾತ್ರಿಯಂದು ಇಡೀ ರಾತ್ರಿ ಉಪವಾಸವಿದ್ದು ಅಭಿಷೇಕ ಪ್ರಿಯನಾದ ಶಿವನಿಗೆ ಹಾಲು, ಜೇನುತುಪ್ಪ, ನೀರು, ಶ್ರೀಗಂಧಗಳಿಂದ ರುದ್ರಾಭಿಷೇಕಯುಕ್ತ ಪೂಜೆಗಳನ್ನು ಮಾಡಿ ಬಿಲ್ವಪತ್ರೆ, ತುಳಸಿ ಮತ್ತು ಬಗೆ ಬಗೆಯ ಪತ್ರೆ ಮತ್ತು ಹೂಗಳಿಂದ ಅರ್ಚಿಸ್ತಾರೆ. ದಿನದಂದು 12 ಜ್ಯೋತಿರ್ಲಿಂಗಗಳಲ್ಲಿ ಯಾವುದಾದರೊಂದು ಜ್ಯೋತಿರ್ಲಿಂಗದ ದರ್ಶನ ಪಡೆದರೆ ತುಂಬ ಒಳ್ಳೆಯದು. ವರ್ಷಕ್ಕೆ ಒಟ್ಟು 12 ಶಿವರಾತ್ರಿಗಳು ಬರ್ತವೆ. ಹೇಗೆ ಗೊತ್ತಾ? ತಿಳಿಸ್ತೀನಿ ಮುಂದೆ ಬರೋ ವಿಡಿಯೋದಲ್ಲಿ.